ಕಥೆ. ಸಾಮಾಜಿಕ ಅಂತರ ಮರೆತು ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಲ್ಯಾಪ್ಟಾಪ್ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ಇತ್ತು ದಾವಣಗೆರೆಯಲ್ಲಿ. ಆ ದಾವಣಗೆರೆ ಮಹಾನಗರ ಪಾಲಿಕೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಬಸವರಾಜ್ ಭಾಗಿಯಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ, ಸಂಸದ GM ಸಿದ್ದೇಶ್ವರ್ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರಪ್ಪ. ಯಾಕೆ ಇವರಿಗೆ ಅರ್ಥ ಆಗೋದಿಲ್ವೋ? ದಾವಣಗೆರೆನಲ್ಲೂ ಕೂಡ ಶಾರೀರಿಕ ಅಂತರ ಇಲ್ಲದೇನೆ ಕಾರ್ಯಕ್ರಮ ನಡೆಸಲಾಯಿತು. ರಾಜಕಾರಣಿಗಳು ಇನ್ನೂ ಕೂಡ ಎಲೆಕ್ಷನ್ ಗುಂಗಿನಿಂದ ಹೊರಗಡೆ ಬಂದಿಲ್ವಾ? ಹಾಗಾದ್ರೆ ಎಲೆಕ್ಷನ್ ಟೈಮಲ್ಲಿ ರ್ಯಾಲಿ ನಡೆಸೋ ರೀತಿನಲ್ಲೇನೆ ಜನಗಳನ್ನ ತಂದು, ಸಾವಿರಾರು ಜನಗಳನ್ನ ತಂದು ಗುಡ್ಡೆ ಹಾಕಿ ಏನು ಕಾರ್ಯಕ್ರಮ ಮಾಡ್ತಾರಲ್ಲ, ಅವ್ರಿಗೆ ಲ್ಯಾಪ್ಟಾಪ್ ಕೊಡ್ತೀವಿ, ಹೊಲಿಗೆ ಯಂತ್ರ ವಿತರಣೆ ಮಾಡ್ತೀವಿ, ಸರಿ, ಅವರ ಉದ್ದೇಶ ಸರಿ ಇದೆ. ಆದ್ರೆ ಸುರಕ್ಷತೆ ಕಾಪಾಡ್ಕೋಬೇಕಲ್ವಾ? ಜೀವ ಮುಖ್ಯ ಅಲ್ವಾ? ನೋಡಿ, ಇದು ದಾವಣಗೆರೆಯ ದೃಶ್ಯ. ಯಾವುದೇ ರೀತಿಯ ಅಲ್ಲೂ ಕೂಡ ಶಾರೀರಿಕ ಅಂತರ ಇಲ್ಲ. ಜನ ಎಲ್ಲ ಕುರಿಮಂದೆ ತುಂಬಿದ ಹಾಗೆ ತುಂಬಿದ್ದಾರೆ. ಸಂದರ್ಭ ಸನ್ನಿವೇಶದ ಅರಿವಿಲ್ವಾ ಇವರಿಗೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ HMP ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. HMP ಕುಮಾರ್, ನಾವು ನೋಡ್ತಾ ಇದ್ದೀವಿ ಶಾಮನೂರು ಶಿವಶಂಕರಪ್ಪನವರು, ಪಾಪ ಅವರಿಗೆ ಸ್ವತಃ ವಯಸ್ಸಾಗಿದೆ. ಅಲ್ಲಿ ಇರ್ತಕ್ಕಂಥ GM ಸಿದ್ದೇಶ್ವರ್ ಇದ್ದಾರೆ, ಹಾಗೇನೆ ಬೈರತಿ ಬಸವರಾಜ್ ಇದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ವಯಸ್ಸಾದವರು ಇದ್ದಾರೆ. ಇವ್ರುಗಳಿಗೆ ಕರೋನಾ ಇದೆ ಅನ್ನೋ ಭೀತಿ ಇಲ್ವಾ? ಶಾರೀರಿಕ ಅಂತರ ಕಾಪಾಡ್ಕೋಬೇಕು ಅನ್ನೋದಿಲ್ವಾ? ಜನಗಳ ಜೀವಕ್ಕೆ ಕಾಳಜಿ ಇಲ್ವಾ? ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ಬೇಕಾಗತ್ತೆ. ಯಾಕೆ ಈ ರೀತಿ ಕಾರ್ಯಕ್ರಮ ಮಾಡಿದ್ರು? ಅದು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಏನು ನಗರಾಭಿವೃದ್ಧಿ ಸಚಿವ ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬೈರತಿ ಬಸವರಾಜ್ ಏನು ದಾವಣಗೆರೆಗೆ ಇವತ್ತು ವಿಸಿಟ್ ಮಾಡಿರ್ತಾರೆ. ಏನು ಮಹಾನಗರ ಪಾಲಿಕೆ ವತಿಯಿಂದ ಏನು 7.5 ಯೋಜನೆಯಡಿ ಏನು ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಹೊಲಿಗೆ ಯಂತ್ರ ನೀಡುವ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿರ್ತಾರೆ. ಏನು ಕರೋನಾ ಹಿನ್ನೆಲೆ ಭೀತಿಯಲ್ಲಿ ಇದನ್ನ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾಯ್ತು. ಆದ್ರೆ ಏನು ಈ ರಾಜಕಾರಣಿಗಳಿಗೆ ಇದ್ರ ಬಗ್ಗೆ ಯಾವುದು ಗಮನಕ್ಕೆ ಕೊಡದೇನೆ ನೂಕುನುಗ್ಗಲಿನಲ್ಲೇ ಲ್ಯಾಪ್ಟಾಪ್ ಹಾಗೂ ಇದನ್ನ ನೀಡಲಾಗಾಯ್ತು. ಏನು ಸಂಸದರು ಮತ್ತು ವಯಸ್ಸಾದಂತಹ ಶಾಮನೂರು ಶಿವಶಂಕರಪ್ಪನವರು ಕೂಡ ಅಲ್ಲಿದ್ದಾರೆ. ಆದ್ರೆ ಪೊಲೀಸ್ ಕೂಡ ಸಾಮಾಜಿಕ ಅಂತರ ಕಾಯ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಅವರ ಹಿಂಬಾಲಕರು ಕೂಡ ಒಂದೇ ಗುಂಪಾಗಿ ಕೂಡ್ಕೊಂಡು ವಿತರಣೆ ಮಾಡಿದ್ರು. ಇದ್ರ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ ಕೂಡ ಕೊಂಚ ಕಾಲ ಬೇಸರ ವ್ಯಕ್ತಪಡಿಸಿದ್ರು. ಅವ್ರು ಮುಂಚೆನೆ ಹೇಳಿದ್ರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಕೇವಲ ಲ್ಯಾಪ್ಟಾಪ್ ಮತ್ತು ಏನು ಹೊಲಿಗೆ ಯಂತ್ರ ತರಬೇತಿ ಕೊಡೋರಿಗೆ ಮಾತ್ರ ಕರೆಸಿ ಅಂತಂದು ಹೇಳಿದ್ರು ಕೂಡ ಏನು ಇಲ್ಲಿ ಪಾಲಿಕೆ ಸದಸ್ಯರು ತಮ್ಮ ರಾಜಕಾರಣ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ನೂಕು ಮಾಡಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೇನೆ ಹಲವರಿಗೆ ತೊಂದರೆ ನೀಡಿದ್ರು ಅಂತಾನೆ ಹೇಳ್ಬೋದು. ಶ್ರೀಲಕ್ಷ್ಮಿ HMP ಕುಮಾರ್ ಡೀಟೇಲ್ಸ್ಗಾಗಿ.